ಬಾಸು ಅಮಾಯಕ ಪ್ರಾಣಿ, ಹೆಂಡತಿನ ಅಮಾಯಕ ಪ್ರಾಣಿ, ಸಂಸಾರದಲ್ಲಿ ಸಮರಸವಾಣಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಪಿತಾ ಸಂಜಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕಡಲೆ ಏನಕ್ಕೆ ತಗೊಂಡಿದ್ದೀರಾ? ಕಡಲೆ ಬೇಡವಾ? ಸಿಪ್ಪೆ ತೆಗ್ದು ಆಮೇಲೆ ಕಟ್ ಮಾಡೋದು. ಹಾಕಕ್ಕೂ ಮುಂಚೆ ಸ್ಟವ್ ಆನ್ ಮಾಡಿ. ಅರ್ಶಿನ ಸ್ವಲ್ಪ ಸಾಕು, ಜಾಸ್ತಿ ಆಯ್ತು ಅರ್ಶಿನ. ಒಂದು ಅವಘಡ ನಡೆದು ಹೋಗ್ಬಿಡ್ತು ಗೈಸ್. ಕಾದಿದೆ ಅಂತ ನೋಡಕ್ಕೆ ಒಂದ್ 2 ಸ್ಪೂನ್ ನೀರ್ ಹಾಕಿ ನೋಡಿ. ಸೊ ಡೈಲಿ ನಾವೇ ಕುಕ್ ಮಾಡಿ ಬೇಜಾರಾಗಿದೆ ಅಂತ ನನ್ನ ಹಸ್ಬೆಂಡು ನಾನು ಕುಕ್ ಮಾಡಿಕೊಡ್ತೀನಿ ಅಂತ ಅಂದರು. ಸೊ ಏನು ಕುಕ್ ಮಾಡ್ತಾರೆ ಅಂತ ನೋಡ್ಬಿಟ್ಟು ಹೇಗೆ ಕುಕ್ ಮಾಡ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ಹಾಯ್ ಸಂಜಯ್, ವೆಲ್ಕಮ್ ಟು ಅವರ್ ವ್ಲಾಗ್. ಏನು ಕುಕ್ ಮಾಡ್ತಿದ್ದೀರಾ ಇವತ್ತು ಹೆಂಡತಿಗೋಸ್ಕರ? ಇವತ್ತು ನಾನು ಚಿತ್ರಾನ್ನ ಪ್ಲಸ್ ಬಜ್ಜಿ ಮೀನ್ಸ್ ಬೋಂಡಾ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅದಕ್ಕೆ ರೆಡಿಯಾಗಿ ಕೂಡ ಬಂದಿದ್ದೀನಿ. ಇವತ್ತು ಏನಾದ್ರು ಒಂದು ಗತಿ ಮಾಡೋದೇ. ಕಿಚನ್ನ ಧೂಳಿಪಟ ಮಾಡ್ಬಿಡ್ತೀರಾ? ಧೂಳಿಪಟ ಇವತ್ತು ಗಬ್ಬೆ ಬಿಡ್ಸ್ಬಿಡ್ತೀನಿ ಬನ್ನಿ. ನಂಗೆ ಕಿಚನ್ ಹುಷಾರಾಗಿ ನೋಡ್ಕೊಳ್ಳಿ. ಮತ್ತೆ ಓಕೆ ಓಕೆ, ದೊಡ್ಡದಾಗೇನೋ ಅಡುಗೆ ಮಾಡ್ತೀನಿ ಅಂತ ಬಂದಿದ್ದೀರಲ್ಲ. ನಾನು ರೆಡಿ ಮಾಡ್ಕೊಂಡಿರೋದು ನೋಡಿ, ಬನ್ನಿ ತೋರಿಸಿ. ಚಿತ್ರಾನ್ನಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ತೊಗೊಂಡಿದ್ದೀನಿ. ಈರುಳ್ಳಿ ಅಂದರೆ 2 ಈರುಳ್ಳಿ ಎಲ್ಲ ಆ ಕಡೆ ಇಟ್ಕೊಂಡಿದ್ದೀನಿ. ಇದು ನಂಗೆ ಗೊತ್ತಿಲ್ಲ ಏನೇನು ಬೇಕು ಅಂತ, ಬಟ್ ನನಗೆ ನಾನು ಹೇಳ್ತಾ ಇದ್ದೀನಿ. ಮಿಸ್ ಆಗಿದೆ ಹೇಳಿ ನನಗೆ. ಕಡಲೆಬೀಜ, ಪೀನಟ್ಸ್, ಇದು ಮೆಣಸಿನಕಾಯಿ ನಮ್ಮ ಮನೇಲಿ 3 ಮುದ್ದಿದ್ರಿಂದ 3 ಪ್ಲಸ್ ಸ್ವಲ್ಪ ಏನಿದು ಅದು ಮೆಣಸಿನಕಾಯಿ. ಅದು ತುಂಬ ಜನ ಯೂಸ್ ಮಾಡಲ್ಲ, ಅದು ರೇಟ್ ಸಿಗೋದು, ತುಂಬ ಖಾರ ಇರುತ್ತೆ ಅದು. ಓಕೆ, ಸೊ ಅದು ಆ ಮೆಣಸಿನಕಾಯಿ ಅದು. ಓಕೆ, ಅದು ಓಕೆ ಆಗುತ್ತಲ್ಲ? ಓಕೆ ಆಗುತ್ತೆ. ಓಕೆ, ಆಮೇಲೆ ಒಂದು ಲೆಮನ್, ಬಿಕಾಸ್ ನಾವು ಮಾಡ್ತಿರೋದು ಲೆಮನ್ ಚಿತ್ರಾನ್ನ. ಆಮೇಲೆ 2 ಬೆಳ್ಳುಳ್ಳಿ. ಕಡಲೆ ಏನಕ್ಕೆ ತಗೊಂಡಿದ್ದೀರಾ? ಕಡಲೆ ಬೇಡವಾ? ಕಡ್ಲೆ ಅಲ್ಲ ರೀ, ಕಡ್ಲೆ ಬೇಳೆ ಹಾಕಿದ್ರು ಚಿತ್ರಾನ್ನಕ್ಕೆ. ಓ ಬಿಡಿ, ನೀವು ಸೂಪರ್ ಆಗಿ ಕುಕ್ ಮಾಡ್ತಿದ್ದೀರಾ ಹಂಗಿದ್ರೆ. ಕಡಲೆ ಬೇಳೆ. ಓಕೆ, ಕಡಲೆ ಬೇಳೆನಾ? ಒಂದು ನಿಮಿಷ ತೋರಿಸಿ. ಇದೆಲ್ಲ ಇದು ನಂಗೆ ಇಟ್ಕೊಂಡಿರ್ತೀನಿ. ಕಡಲೆ ಹಂಗಾದ್ರೆ ನಾನು ಸ್ವಲ್ಪ ತಿನ್ಕೊಂಡ್ಬಿಡ್ತೀನಿ. ಅದಕ್ಕೆ ತಗೊಂಡಿದ್ರೇನೋ ಮೋಸ್ಟ್ಲಿ, ನಂಗೆ ಗೊತ್ತಿಲ್ಲ. ಆಮೇಲೆ ಇದು ಕರಿದು ಕಾಳು. ಕರಿದು ಕಾಳಲ್ಲ ರೀ, ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸೂಪರ್ ಆಗಿ ಕುಕ್ ಮಾಡ್ತಿದ್ದೀನಿ. ಕಡಲೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಮೇನ್ ಇದು ಸಾಂಬಾರ್ ಸೊಪ್ಪು, ಕರ್ಬೇವಿನ ಸೊಪ್ಪು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟೇ ಬೇಕಾ? ಇನ್ನೇನಾದ್ರು ಬೇಕಾಗುತ್ತಾ? ಬೋಂಡಕ್ಕೆ ನೆಕ್ಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಇದನ್ನ ಮಾಡ್ಬಿಡೋಣ. ಅದು ಯಾವ ರೀತಿ ಬರೋದನ್ನ ನೋಡ್ಬಿಟ್ಟು ಆಮೇಲೆ ಬೋಂಡ ಮಾಡ್ತೀನಿ. ಓಕೆ ಓಕೆ ಗೈಸ್, ವೆಲ್ಕಮ್ ಟು ಮೈ ಕುಕಿಂಗ್ ಯೂಟ್ಯೂಬ್ ಚಾನೆಲ್. ಫಸ್ಟ್ ಟು ಟೇಕ್ ಆನಿಯನ್ಸ್, ತೊಳ್ಕೋಬೇಕು. ವಾಶ್, ಫಸ್ಟ್ ಸಿಪ್ಪೆ ತೆಗ್ದು ಆಮೇಲೆ ಕಟ್ ಮಾಡೋದು. ವಾಶ್ ಕೂಡ ಮಾಡ್ಕೊತೀನಿ. ಓಕೆ, ವಾಶ್ ಆಗಿದೆ. ಇವಾಗ ಒಂದೊಂದೇ ತಗೊಂಡು ಕಟ್ ಮಾಡ್ಕೋಬೇಕು. ಇದನ್ನ ಇಲ್ಲಿ ಇಟ್ಕೊತೀನಿ. ಕಟ್ ಮಾಡೋಣ ಬನ್ನಿ, ತೋರಿಸಿ ನನ್ನ ಕಟ್ ಮಾಡೋ ಸ್ಟೈಲು. ಯಾಕೆಂದರೆ ನಾನು ಲಾಸ್ಟ್ ಇದರಲ್ಲಿ ನಾನು ಶೆಫ್ ಆಗಿದೆ ಆ್ಯಕ್ಚುಲಿ. ಯಾವಾಗ? ಲಾಸ್ಟ್ ಜನ್ಮದಲ್ಲಿ. ಲಾಸ್ಟ್ ಜನ್ಮದಲ್ಲಿ ಸಿಪ್ಪೆನ ತೆಕ್ಕೊಂಡು ಒಂದು 2 to 3 ಲೇಯರ್ಸ್ ತೆಕ್ಕೊಂಡ್ರೆ ಇನ್ನೂ ಒಳ್ಳೇದು. 2 to 3 ಲೇಯರ್ಸ್ ತೆಗೆದ್ರೆ ಈರುಳ್ಳಿನೇ ಇರಲ್ಲ ಅಂತ ಕಾಣುತ್ತೆ. ಹೌದಾ? ಹೆಲ್ಪ್ ಮಾಡ್ಲಾ? ಸ್ವಲ್ಪ ಹೆಲ್ಪ್ ಮಾಡಿ. ಫಸ್ಟ್ ಹೆಚ್ಕೊಂಡಿರ್ತೀನಿ. ಟಪ ಟಪ ಅಂತ ಸ್ವಲ್ಪ ಹೆಚ್ಕೊಂಡು ಯಾವ ಥರ ಒಂದು ಕಟ್ ಮಾಡಿ ಆಮೇಲೆ ನೋಡ್ತೀನಿ ಯಾವ ಥರ ಕಟ್ ಮಾಡ್ತೀರಾ ಅಂತ. ಅದ್ರ ಮೇಲೆ ಹೆಲ್ಪ್ ಮಾಡಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ತೀನಿ. ನನ್ನ ಗಂಡ ಈರುಳ್ಳಿ ಕಟ್ ಮಾಡೋ ಸ್ಟೈಲ್ ನೋಡ್ತೀನಿ. ಥಿನ್ ಲೇಯರ್ಸ್ ಕಟ್ ಮಾಡಬೇಕು. ನೋಡ್ತಾ ಇದ್ದೀನಿ ಆ ಥರ ಥಿನ್ ಲೇಯರ್ಸ್ ಅಂತ. ಇದು ಉದ್ದ ಕಟ್ ಮಾಡಬೇಕಾ ಸಣ್ಣ ಕಟ್ ಮಾಡಬೇಕಾ? ಹಾಗೆ ಮಾಡ್ತಿರಂಗೆ. ಹಿಂಗೆ ಬಿಟ್ಬಿಡೋದಾ? ಏನು ನಿಮ್ಗೆ ಹೆಂಗೆ ಅನ್ಸುತ್ತೆ ಮಾಡಿ. ಈ ಥರನಾ? ಹೆಂಗೆ ಕಟ್ ಮಾಡಿದ್ರು ಈರುಳ್ಳಿ ಚಿತ್ರಾನ್ನನೇ ಆಗೋದು. ಓಕೆ, ಈ ರೀತಿ ಚಿತ್ರಾನ್ನ ಕೆಚ್ಚಿದ್ದಾರೆ. ಅದು ಯಾವ ಥರ ಬರುತ್ತೋ ನನಗಂತೂ ಗೊತ್ತಿಲ್ಲ. ನೋಡ್ರಿ, ಒಂದೊಂದು ಶೇಪಲ್ಲಿದೆ. ಈಗ ಚಾಪಿಂಗ್ ಎಲ್ಲ ಮುಗ್ದಿದೆ ನೋಡಿ. ಇದು ಬೋಂಡಕ್ಕೆ, ಇದು ಚಿತ್ರಾನ್ನಕ್ಕೆ. ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ, ಎಣ್ಣೆ ಇದೆ, ಕೊತ್ತಂಬರಿ ಸೊಪ್ಪು ರೆಡಿ ಇದೆ, ಲೆಮನ್ ರೆಡಿ ಇದೆ. ಇವಾಗ ಸೀದಾ ಏನು ಮಾಡ್ಬೇಕು? ಇವಾಗ ಎಣ್ಣೆ ಹಾಕ್ಬೇಕಲ್ಲ. ಓಕೆ, ಎಣ್ಣೆ ಹಾಕೋಕ್ಕೂ ಮುಂಚೆ ಸ್ಟವ್ ಆನ್ ಮಾಡಿ.
ಎಣ್ಣೆ ಹಾಕಕ್ಕೂ ಮುಂಚೆ ಸ್ಟವ್ ಆನ್ ಮಾಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸಾರಿ ಫ್ರೆಂಡ್ಸ್, ಎಕ್ಸ್ಪೀರಿಯನ್ಸ್ ಇಲ್ಲಲ್ಲ. ಓಕೆ, ಆನ್ ಮಾಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ ಇರಿ ಅದು. ಓಕೆ, ಎಷ್ಟು ಟೀ ಸ್ಪೂನ್ ಹಾಕಬೇಕು? ಒಂದು ಎಷ್ಟು ಹಾಕ್ಬಿಡ್ಲಾ? 4 ಟೇಬಲ್ ಸ್ಪೂನ್ ಹಾಕಿ ಸಾಕು. 1 2 3 4. ಬೇಕು ಅಂದ್ರೆ ಆಮೇಲೆ ಹಾಕು. ಅದೆಲ್ಲ ಚಾಪ್ ಮಾಡ್ಕೋಬೇಕಾದ್ರೆ ನಾನು ರೈಸಿಗೆ ಇಟ್ಟಿದ್ದೆ ಆಗ್ಲಿಕ್ಕೆ. ಸೊ ರೈಸ್ ರೆಡಿ ಇದೆ. ಸೊ ಫಸ್ಟ್ ಈಗ ಚಿತ್ರಾನ್ನ ಗೊಜ್ಜು ಮಾಡ್ಕೋಬೇಕು. ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆಗಿದೆ. ಸ್ಟವ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಮಾಡ್ಕೊಂಡೆ. ಓಕೆ, ಈಗ ಕಡಲೆ ಬೀಜ ಕರ್ಕೊಳ್ಳಿ ಫಸ್ಟ್. ಕಡಲೆ ಬೀಜ. ಓಕೆ, ಕಡಲೆ ಬೀಜ ಕರ್ಕೊಳ್ಳೋಣ. ಎಷ್ಟು ಹಾಕ್ಬೇಕು ಕಡಲೆ ಬೀಜ? ನಿಮಗೆ ಎಷ್ಟು ತಿನ್ಬೇಕು ಅನ್ಸುತ್ತೆ ಅಷ್ಟು ಹಾಕಿ. ಓಕೆ, ಎಲ್ಲದೂ ಹಾಕಿ. ಓಕೆ, ದೂರದಿಂದ ನಿಂತ್ಕೊಂಡೆ ಮಾಡಿ. ದೂರ ಅಂದ್ರೆ ಅಷ್ಟು ದೂರ ಅಲ್ಲ. ಕಡಲೆ ಬೀಜ ಆಗಿದೆ, ರೆಡಿ ಇದೆ. ಈ ಕಡೆ ಇಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಈರುಳ್ಳಿ. ಇವಾಗ ಇದು ಫಸ್ಟ್ ತುಂಬಾ ಎಣ್ಣೆ ಬಿಸಿ ಆಗಿದೆ. ಫಸ್ಟ್ ಈರುಳ್ಳಿ ಹಾಕೋಬಿಡಿ. ಓಕೆ, ಆಮೇಲೆ ಇವಾಗ ಚಿತ್ರಾನ್ನಕ್ಕೆ ಅಂತ ಕಟ್ ಮಾಡ್ಕೊಂಡಿರೋ ಆನಿಯನ್ಸ್ ಎಲ್ಲ ಆ ಕಡೆದು ಏನು ಆಗಲ್ಲ ಹಾಕಿ. ಇನ್ನೊಂದು ಸ್ವಲ್ಪ ಹಾಕಿ ಕಣೆ. ಈ ಕಡೆ ಸ್ವಲ್ಪ ತೆಕೊಂಡ್ಬಿಡೋಣ ಪೋರ್ಷನ್. ಓಕೆ, ಸಾಕಾ? ಈ ಈರುಳ್ಳಿ ಕಟ್ಟೆ ಆಗಿಲ್ಲ. ಯಾವ ಥರ ಅಡುಗೆ ಮಾಡ್ತಿದ್ದಾರೆ ಅದಿಡಿ. ಹಾಕಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ. ಇಲ್ಲೇ ಇಟ್ಕೊಂಡಿದ್ದೀರಲ್ಲ, ಸ್ಟವ್ ಕಮ್ಮಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಇವಾಗ ಹಾಕಿ. ಎಲ್ಲ ಮೆಣಸಿನ್ಕಾಯಿನೂ ಹಾಕಿ. ಬೆಳ್ಳುಳ್ಳಿ. ಹಾಂ, ಸಾಸಿವೆ, ಜೀರಿಗೆ. ಎಣ್ಣೆ ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ನಿಮ್ಗೆ ಕಮ್ಮಿ ಆಯಿತು ಅಂತ ಅನಿಸಿದ್ರೆ. ಎಕ್ಸ್ಟ್ರಾ 2 ಸ್ಪೂನ್ ಮತ್ತೆ ಹಾಕೊಂತ ಇದ್ದೀನಿ. ಎಣ್ಣೆ ಕಮ್ಮಿ ಆಗಿದ್ದು ಅನ್ಕೊಂಡಿದ್ದೀನಿ ನಾನು. ಸಾಕು. 2 ಸ್ಪೂನ್ ಅಲ್ಲ, ಸ್ವಲ್ಪ ಅಷ್ಟೊಂದು ಇಷ್ಟಲ್ಲ. ಓಕೆ, ಸ್ವಲ್ಪ ಹಾಕಿ. ಜೀರಿಗೆ ಇದೆಲ್ಲ ಹಾಕಿ. ಇನ್ನೊಂದು ಸ್ವಲ್ಪ ಹಾಕಿ. ಸರಿ, ಹಾಕಿ. ಕಡಲೆಬೇಳೆ ಹಾಕಿ. ಕಡಲೆಬೇಳೆ ಯಾವಾಗಲೂ ಕನ್ಫ್ಯೂಸು. ಎಷ್ಟು ಹಾಕ್ಲಿ ಇದರಲ್ಲಿ? ಹಾಕಿ ಸಾಕು. ಕಡಲೆ ಬೀಜ ಥರ ಜಾಸ್ತಿ ತಿಂದರೆ ಹೆಲ್ತಿಗೆ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗ ಸ್ಟವ್ ಜಾಸ್ತಿ ಮಾಡ್ಕೊಂಡು 2 ಮಾಡ್ಕೊಳ್ಳಿ ಸಾಕು. ಅದು ಫ್ರೈ ಆಗೋವರೆಗೂ ಹುರ್ಕೊಳ್ಳಿ. ಇದು ಸ್ವಲ್ಪ ಹಾಕಿ ಮೆಣಸಿನ್ಕಾಯಿ. ಇದು ಸ್ಪೂನಲ್ಲಿ ಹಾಕಿ, ಅದು ತುಂಬ ಖಾರ ಇರುತ್ತೆ. ಅಷ್ಟೊಂದು ಬೇಡ, ಇನ್ನೊಂಚೂರು ಹಾಕಿ. ಒಂಚೂರು ಅಂದರೆ ಅಷ್ಟೇ ಇಷ್ಟ ಆಗ್ತಿದೆ. ಅದೇನು ಆಗಲ್ಲ, ನೀವು ಭಯದಿಂದ ಮಾಡ್ತಿದ್ದೀರಾ. ಲಾಸ್ಟ್ ಟೈಮ್ ಒಂದ್ಸರಿ ಮಾಡಕ್ ಹೋಗಿ ಫ್ರೆಂಚ್ ಫ್ರೈಸ್ನ ಹಾಂ, ಎಲ್ಲ ಫ್ರೆಂಚ್ ಫ್ರೈಸ್ ಆಗಿ ಹೋಗ್ಬಿಟ್ಟಿದೆ ಅದೆಲ್ಲ. ಅಣ್ಣ, ಈಗ್ಲಾದ್ರೂ ನಿಜ ಹೇಳಿ, ಯಾರು ನೀವು? ನಿಮ್ಮಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂದ್ರೆ ಇಲ್ಲಿವರೆಗೂ ನೀವು ಆಡಿದ್ದಿಲ್ಲ ನಾಟಕನ. ಫುಲ್ಲು ಗಗನಕ್ಕೆ ಹಾರ್ಬಿಟ್ಟಿದ್ವು ಎಲ್ಲ. ಹಾಗಾಗಿ ಸ್ವಲ್ಪ ಭಯ ನನಗೆ. ಏನೋ ಫಸ್ಟ್ ಟೈಮ್ ನಮ್ಮ ವಯಸ್ಸಿಗೋಸ್ಕರ ಮಾಡ್ಕೊಡೋಣ ಅಂತ ರಿಸ್ಕ್ ತಗೊಂಡು ಮಾಡ್ತಾ ಇದ್ದೀನಿ. ಎಷ್ಟು ಬರ್ಬೋದು ಅಂತ ನಂಗೆ ಆ ಘಮ ಈಗಲೇ ಮೂಗಿ ಹೊಡಿತಾ ಇದೆ. ನಿಮಗೆ ಹೆಂಗೆ ಇವಾಗಲೇ ಗೊತ್ತಾಗ್ತಿದೆ? ಅದು ನನಗೆ ಗೊತ್ತಾಗ್ತಾ ಇದೆ. ಹೆಂಗೆ ಇವತ್ತು ನೀವು ತಿಂದ್ರೆ ಕಳೆದೋಗ್ತೀರಾ. ಏನಿವತ್ತು ಇಷ್ಟೊಂದು ಇಂಟ್ರೆಸ್ಟ್ ಕುಕ್ ಮಾಡಬೇಕು ಅಂತ? ಏನೋ ಇವತ್ತು ಹಂಗೆ ನಿಮಗೋಸ್ಕರ ಏನಾದ್ರು ಮಾಡ್ಕೊಡೋಣ ಸ್ಪೆಷಲ್ ಆಗಿ ಅನ್ಕೊಂಡೆ. ಈ ಸಣ್ಣದನ್ನೇ ಮಾಡೋಕ್ಕಾಗ್ತಾ ಇಲ್ಲ, ಇದು ಸ್ಪೆಷಲ್ ಏನ್ ಮಾಡ್ಕೊಡ್ಲಿ. ಫಸ್ಟ್ ಲೆಟ್ ಟ್ರೈ ಸ್ಮಾಲ್ ಥಿಂಗ್ಸ್ ಅಂತೇಳಿ ಫಸ್ಟ್ ಇದು ಮಾಡ್ತೀನಿ. ನೆಕ್ಸ್ಟ್ ವೀಕು ಏನಾದ್ರು ಚೆನ್ನಾಗಿ ಬಂದ್ರೆ, ಚೆನ್ನಾಗಿ ಬಂದೇ ಬರುತ್ತೆ ಅಫ್ಕೋರ್ಸ್. ಚೆನ್ನಾಗಿ ಬಂದ್ರೆ ಸೆಲ್ಫ್ ಬಿಲ್ಡಪ್ ಅಂತಲ್ಲ, ನಾನು ಮಾಡೋ ರೀತಿ ಹಂಗಿರುತ್ತೆ. ನಾನೇನು ನಾರ್ಮಲಿ ಮಾಡಲ್ಲ, ಮಾಡಿದ್ರೆ ಅದು ನೋಡಿ ಚೆನ್ನಾಗಿದೆ ಇರುತ್ತೆ. ಇವಾಗ ತಿಂತೀರಲ್ಲ, ನೀವು ನೋಡಿ ಗೊತ್ತಾಗುತ್ತೆ ನಿಮಗೆ. ಆಗಿದೆಯಾ? ಆಗಿದೆ ಅನ್ಸುತ್ತೆ ನೋಡಿ. ಉಪ್ಪು, ಅರಿಶಿನ ಪುಡಿ ಹಾಕಿ. ಉಪ್ಪು ಮತ್ತು ಅರಿಶಿನ ಪುಡಿ ನೋಡ್ಬಿಟ್ಟು ಹಾಕಿ. ಉಪ್ಪನ್ನ ಅಷ್ಟು ಹಾಕಿ. ಅನ್ನಕ್ಕೆ ಉಪ್ಪು ಹಾಕಿಲ್ಲ, ಸೊ ಹಾಕಿ. ಸಾಕು ಅನ್ಸುತ್ತೆ. ಆಮೇಲೆ ಬೇಕು ಅಂದರೆ ಹಾಕೋಬೋದು.
ಸ್ವಲ್ಪ ರುಚಿಗೆ ತಕ್ಕಷ್ಟು ಅರಿಶಿನ. ಸ್ವಲ್ಪ ಸಾಕು, ಜಾಸ್ತಿ ಆಯ್ತು ಅರಿಶಿನ. ಗೊತ್ತಾಗ್ಲಿಲ್ಲ. ಬಿಡಿ ಪರವಾಗಿಲ್ಲ. ಕಲರ್ ರಿಚ್ ಇದ್ದಷ್ಟು ಟೇಸ್ಟ್ ರಿಚ್ ಆಗಿರುತ್ತೆ ಅಂತ ನಮ್ಮ ಅಮ್ಮ ಹೇಳ್ತಿರ್ತಾರೆ. ನಿಜ ಸುಳ್ಳ ಗೊತ್ತಿಲ್ಲ, ಇದು ಯಾವ ಡಿಶ್ಗೆ ಅಂತನೂ ಗೊತ್ತಿಲ್ಲ. ನಾನು ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ನೋಡೋಣ ಕಲರ್ ಚೆನ್ನಾಗಿ ಬಂದ್ರೆ. ನನಗೊಂದು ಈ ಸ್ಮೆಲ್ ಬರ್ತಾ ಇದೆ ನಿಮಗೆ? ಬರ್ತಾ ಇದೆ. ನೋಡಿ ಈ ಸ್ಮೆಲ್ ಬರ್ತಾ ಇದೆ ನಿಮಗೆ? ಬರ್ತಾ ಇದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇಲ್ಲಿ ನೋಡ್ತಿರೋರ್ಗು ಯಾರಿಗಾರು ಇಷ್ಟ ಆಗಿ ರೆಸಿಪಿ ತಿನ್ಬೇಕು ಅಂದ್ರೆ ಐ ಆಮ್ ರೆಡಿ ಟು ಕೇಟರಿಂಗ್ ದೇ. ನೋಡಿ ಗಾಯ್ಸ್, ಚಿತ್ರಾನ್ನ ಗೊಜ್ಜು ರೆಡಿ ಇದೆ. ರೈಸ್ಗೆ ಹಾಕೊಂಡು ಕಲ್ಸ್ಕೊಂಡು ತಿನ್ನೋದು ಅಷ್ಟೇನೆ. ಅದಕ್ಕಿಂತ ಮುಂಚೆ ಇನ್ನೊಂದು ಬೋಂಡ ಮಾಡೋದಿದೆ, ಬೋಂಡನ ಮಾಡ್ಕೊಂಡ್ಬಿಡೋಣ. ಇದಿಲ್ಲಿಗೆ ಸೈಡ್ಗೆ ಇಟ್ಬಿಡೋಣ. ಇವಾಗ ಬೋಂಡ ಮಾಡೋದಕ್ಕೆ ಈರುಳ್ಳಿ ಬೋಂಡಕ್ಕೆ ಕರ್ಬೇವಿನ ಸೊಪ್ಪು, ಸಾಂಬಾರ್ ಸೊಪ್ಪು ಮತ್ತೆ ಕಡಲೆ ಹಿಟ್ಟನ್ನು ಹಾಕೊಂಡಿದೀನಿ. ಇವಾಗ ಆನಿಯನ್ ಸ್ವಲ್ಪ ಹೊರಗಡೆ ಹಾಕೊಂಡ್ಬಿಡೋಣ. ಉಪ್ಪು ಹಾಕೊಳ್ಳಿ. ರುಚಿ ಏನಾಯ್ತು? ಗಾಯ್ಸ್, ಇದು ಉಪ್ಪು ಹಾಕ್ಬೇಕಾದ್ರೆ ಒಂದು ಅವಘಡ ನಡೆದೋಗ್ಬಿಡ್ತು ಗಾಯ್ಸ್. ಉಪ್ಪಿನ ಬಾಟಲ್ ಓಪನ್ ಮಾಡ್ಬೇಕಿದ್ರೆ ಉಪ್ಪು ಬಿಡಿಸ್ಬಿಟ್ಟಿದ್ದಾರೆ. ಎಷ್ಟು ಬಿದ್ದಿದೆ ಅಂತ ಗೊತ್ತಾಗಿಲ್ಲ ಗಾಯ್ಸ್. ಉಪ್ಪು ಬೋಂಡ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನೇನು ಉಪ್ಪು ಹಾಕಕ್ ಹೋಗ್ತಾ ಇಲ್ಲ. ನೋಡೋಣ, ಮುಂದೆ ಬೇಕು ಅಂದ್ರೆ ಉಪ್ಪು ಹಾಕೋಣ. ಇವಾಗ ಕಲ್ಸ್ಕೊತೀರಾ? ಕಲ್ಸ್ಕೊಬೇಕು. ಕಲ್ಸ್ಕೊಳಕ್ಕೂ ಮುಂಚೆ ಎಣ್ಣೆ ಕಾಯಕ್ಕಿಡಿ. ಓಕೆ, ಎಣ್ಣೆ ಕಾಯಕ್ಕೆ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈಗ ಬೋಂಡ ಇಟ್ಟು ಮತ್ತೆ ಇದನ್ನ ಕಲ್ಸ್ಕೊಳ್ಳೋಣ ಬನ್ನಿ. ಅಯ್ಯೋ ಸ್ವಾಮಿ, ಫಸ್ಟ್ ಗ್ಯಾಸ್ ಆನ್ ಮಾಡು. ಗ್ಯಾಸ್ ಆನ್ ಮಾಡಿದ್ರೆ ತಾನೇ ಎಣ್ಣೆ ಕಾಯೋದು. ಯಾವಾಗ್ಲೂ ಗ್ಯಾಸ್ ಆನ್ ಮಾಡಿದ್ರೆ ಮರ್ತ್ಕೊಬಿಟ್ರೆ ಹೆಂಗ್ ಅಡ್ಗೆ ಮಾಡ್ತೀರಾ ನೀವು? ಹುಷಾರ್. ನಾನು ಮೊದಲನೇ ಸಲ ಗೈಸ್ ಇದು ಮಾಡ್ತಾ ಇರೋದು ಬೋಂಡ ಎಲ್ಲ. ಬೋಂಡ ಎಷ್ಟೊತ್ತೇ ತಿಂದಿದ್ದೀನಿ, ಬಟ್ ಮಾಡ್ತಾ ಇರೋದಿದೆ ಫಸ್ಟ್. ನೀರು ಜಾಸ್ತಿ ಹಾಕೊಂಡ್ರ ಅಂತ ಫುಲ್ ಬ್ಲೆಂಡ್ ಆಗೋವರೆಗೂ ಕಲ್ಸ್ಕೋಬೇಕು ನೀಟಾಗಿ. ತುಂಬ ತೆಳ್ಳಗೆ ಮಾಡಬಾರ್ದಂತೆ, ಮಾಡಿದ್ರೆ ಅವಘಡ ಆಗುತ್ತೆ ಎಣ್ಣೆ ಹತ್ರ. ಸೊ ಐ ಹೋಪ್ ಇದು ಬೋಂಡ ತುಂಬ ಚೆನ್ನಾಗಿ ಬರುತ್ತೆ ಅನ್ಕೊಂಡಿದ್ದೀನಿ. ಮೇಡಮ್, ನಿಮಗೇನು ಅನಿಸುತ್ತೆ? ಈ ಬೋಂಡ ತಿಂದವನ್ ಕತೆ ಗೋವಿಂದ ಅಂತ ಅನ್ನಿಸ್ತಿದೆ. ಯಾಕೆಂದ್ರೆ ಫಸ್ಟೇ ಉಪ್ಪು ಜಾಸ್ತಿ ಬಿದ್ದಿದೆ ಅದಕ್ಕೆ. ಅಂದ್ರೆ ಈ ಬೋಂಡ ತಿಂದವರು ಐ ಹೋಪ್ ಅಂತ ಹೇಳಿದೀನಿ. ಇದು ತೋಪ ಗೊತ್ತಿಲ್ಲ ನನಗೂ, ತಿಂದ್ಮೇಲೆ ಗೊತ್ತು. ಕಲ್ಸ್ಕೊಂಡಿದ್ದೀನಿ ನೋಡಿ, ಗಟ್ಟಿಗೆ ಇದೆ. ಸೊ ಫಸ್ಟ್ ಎಣ್ಣೆ ಕಾದಿದೆ ಅಂತ ನೋಡಕ್ಕೆ ಒಂದ್ 2 ಸ್ಪೂನ್ ನೀರ್ ಹಾಕಿ ನೋಡಿ. ಅಟ್ ಯುವರ್ ರಿಸ್ಕ್, ಬಟ್ ಹಂಗ್ ಮಾಡಕ್ ಹೋಗ್ಬೇಡಿ. ಒಂಚೂರು ಹಿಟ್ಟಾಕಿ, ಒಂದೇ ಒಂಚೂರು ಇಟ್ಟು ಹಿಂಗೆ ಹಾಕಿ ಕೈ ಹುಷಾರು. ಕಾದಿದೆ ಹಾಕಿ. ಈಗ ಒಂದೊಂದೇ ಇದನ್ನ ತಗೊಂಡು ಬಿಡ್ತಾ ಇರ್ಬೇಕು. ಸ್ವಲ್ಪ ನಂಗದು ನೀಟಾಗಿ ಇದು ಮಾಡಕ್ಕೆ ಬರಲಿಲ್ಲ, ಅದಕ್ಕೆ ನಮ್ಮ ವೈಫೈ ಮಾಡ್ತಿದ್ದಾರೆ. ನಾನು ಅಷ್ಟರೊಳಗಡೆ ಇದನ್ನು ಹಾಕ್ಲಿಕ್ಕೆ ಬೋಂಡ ಹಾಕ್ಲಿಕ್ಕೆ ರೆಡಿ ಮಾಡಿದ್ದೀನಿ. ಇಲ್ಲಿ ಚೆನ್ನಾಗೇ ಬಂದಿದೆ, ಕಲರೆಲ್ಲ ಕರೆಕ್ಟಾಗಿದೆ. ಟೇಸ್ಟ್ ನೋಡಬೇಕು. ಸ್ವಲ್ಪ ನಾನು ಬಿಟ್ಟದೆಲ್ಲ ಗಟ್ಟಿ ಕೆಳಗಡೆ ಅಂಟ್ಕೊಂಡ್ಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಫೈನಲಿ ಬೋಂಡ ಮತ್ತೆ ಚಿತ್ರಾನ್ನ ರೆಡಿ ಆಗಿದೆ. ಈಗ ಫೈನಲ್ ಟಚ್ ಕೊಡೋ ಟೈಮು. ಬನ್ನಿ ನೋಡಿ, ಈಗ ನೀಟಾಗಿ ಕಲ್ಸ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನು ಹಾಕೊಂಡಿದ್ದೀನಿ, ಲೆಮನ್ ಹಾಕೊಂಡಿದ್ದೀನಿ. ಆಮೇಲೆ ಅದೆಲ್ಲ ಹಾಕೊಂಡೆ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಸ್ವಲ್ಪ ಇದಕ್ಕೆ ಇವಾಗ ಸ್ವಲ್ಪ ಪೀನಟ್ಸ್ ಹಾಕೊಂಡ್ಬಿಡೋಣ. ನಾನು ಸ್ವಲ್ಪ ಮಾಡ್ಕೊಂಡಿದ್ದೆ, ನಾನು ಪೀನಟ್ಸ್ ಅಷ್ಟು ತಿನ್ನಲ್ಲ. ಸೊ ಹಾಗಾಗಿ ನಿಮಗೋಸ್ಕರ ಮಾಡಿಲ್ಲ, ನನಗೋಸ್ಕರ ಮಾಡಿರೋದಲ್ವಾ? ಹೌದು, ಅದಕ್ಕೋಸ್ಕರ ನಿಮಗೆ ನೀಟಾಗಿ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ. ಟೇಸ್ಟ್ ಹೇಗಿದೆ ಗೊತ್ತಿಲ್ಲ, ಟೇಸ್ಟ್ ಕೇಳೋಣ. ಓಕೆ, ಸರ್ವ್ ಮಾಡ್ತೀರಾ? ಎಸ್, ಪ್ರೆಸೆಂಟೇಷನ್ ಚೆನ್ನಾಗಿರ್ಬೇಕಲ್ವಾ, ಫಸ್ಟ್ ಟೈಮ್ ಮಾಡಿರೋದಲ್ವಾ. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ಹೋಟೆಲ್ ಸ್ಟೈಲಲ್ಲಿ ಇದಕ್ಕೆ ಹಾಕಿ ಸೊ ಫೈನಲಿ ರೆಡಿ ಆಗಿದೆ ನೋಡಿ. ಲೆಮನ್ ಹಾಕಿಟ್ಟಿದ್ದೀರಾ? ಇದು ಲೆಮನ್ ಚಿತ್ರಾನ್ನ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಪ್ರೆಸೆಂಟೇಷನ್ ಚೆನ್ನಾಗಿರಲಿ ಅಂತ
ಹಾಕಿದ್ದೀನಿ. ಏನು ನೀವು ಮಾಸ್ಟರ್ ಶೆಫ್ ಥರ ಕುಕ್ ಮಾಡಿಬಿಟ್ಟಿದ್ದೀರಾ? ನೋಡೋಣ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಬಟ್ ನೋಡೋಣ, ನಾನು ಏನು ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ. ಯಾವ ಥರ ಬಂದಿದೆ ನಂಗೆ ಗೊತ್ತಿಲ್ಲ. ತಪ್ಪಾಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರೀತಿಯಿಂದ ಮಾಡಿಕೊಟ್ಟಿದ್ದೀನಿ. ನೀವು ಅಲ್ಲೂ ಕೂತ್ಕೊಳ್ಳಿ, ನಾನು ತೊಗೊಂಬಂದು ಸರ್ವ್ ಮಾಡ್ತೀನಿ. ಓಕೆ ಡನ್. ಬಂತು ಲಂಚ್. ಟೇಸ್ಟ್ ಮಾಡಿಬಿಟ್ಟಿದ್ದೀನ? ಟೇಸ್ಟ್ ಮಾಡಿಬಿಟ್ಟು ಹೇಳಿ ಹೇಗಿದೆ ಅಂತ. ಹೇಗಿದೆ? ಇಲ್ಲ, ಸೂಪರ್ ಆಗಿದೆ. ಶೋರಾ? ಪಿಜ್ಜಾ ತುಂಬ ಚೆನ್ನಾಗಿದೆ. ಹಾಂ. ಏನು ಕಮ್ಮಿ ಆಯಿತು? ಏನು ಉಪ್ಪು ಕರೆಕ್ಟಾಗಿದೆಯಾ? ಉಪ್ಪು ಕರೆಕ್ಟಾಗಿದೆ. ಹಾಂ, ಉಪ್ಪು ಇದು ಕರೆಕ್ಟಾಗಿದೆ. ಬೋಂಡಾಕ್ ನೋಡಬೇಕು, ಟೇಸ್ಟ್ ಮಾಡ್ತೀನಿ. ಕರೆಕ್ಟ್ ಇದೆಯಾ? ಕರೆಕ್ಟ್. ಹಾಂ, ಪ್ರೀತಿಯಿಂದ ಬೆರೆಸಿ ಕೊಟ್ಟಿದ್ದೀನಿ. ಚೆನ್ನಾಗಿದೆಯಾ? ಪ್ರೀತಿಯಿಂದ ಮಾಡಿರೋದು ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ನೆಕ್ಸ್ಟ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀರಾ? ಹಾಂ, ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಏನಾದರೂ ಮಾಡಿಕೊಡ್ಬೋದಾ? ಟ್ರೈ ಮಾಡ್ಬೋದಾ? ಶೋರ್, ತುಂಬ ಚೆನ್ನಾಗಿ ಬಂದಿದೆ. ಓಕೆ. ಮಧ್ಯೆ ಸ್ವಲ್ಪ ಅವಘಡಗಳಾಗಿದೆ, ಕ್ಷಮಿಸಿ ಅದಕ್ಕೆ. ನೆಕ್ಸ್ಟ್ ಟೈಮ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀರಲ್ಲ, ಪರವಾಗಿಲ್ಲ. ಓಕೆ. ಚೆನ್ನಾಗಿದೆಯಲ್ಲ? ಓವರಾಲ್ ರೇಟಿಂಗ್ 10 ಔಟ್ ಆಫ್ 10 ಕೊಟ್ಬಿಡ್ತೀರಾ? 10 ಹೊಟ್ಬಿಡ್ತೀನಿ. ಓಕೆ, ಥ್ಯಾಂಕ್ ಯು. ಬಾಯ್. ಮತ್ತು ಪ್ರೀತಿಯಿಂದ ನನ್ನ ವೈಫಿಗೆ ಅಡುಗೆ ಮಾಡಿಕೊಟ್ಟಿದ್ದೀನಿ. ಹೇಗಿತ್ತು ಅಂತ ನೀವೇ ನೋಡಿದ್ದೀರಾ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ನೆಕ್ಸ್ಟ್ ಟೈಮಿಂದ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.